ಬಡವರ ಹಸಿವು ನೀಗಿಸಬೇಕಾದ ಆ ಒಂದು ಆಸರೆ ಈಗ ಯಾರೋ ಕಿಡಿಗೇಡಿಗಳ ಪಾಲಾಗ್ತಿದೆ. ಕೋಟಿ ಕೋಟಿ ಸಾರ್ವಜನಿಕರ ಹಣ ನೀರಾಗ್ತಿದ್ರು ಜವಾಬ್ದಾರಿಯುತ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡು ಬಿಟ್ಟಿದ್ದಾರೆ. ಉದ್ಘಾಟನೆಯ ಭಾಗ್ಯವೇ ಕಾಣದಂತ ಆ ಕಟ್ಟಡ ಈಗ ಕತ್ತಲಾಗ್ತಿದ್ದಂತೆ ಏನಾಗಿ ಬದಲಾಗ್ತಿದೆ ಗೊತ್ತಾ? ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತ ವಿಜಯನಗರ ಜಿಲ್ಲೆಯ ಆ ಕಂಗೆಟ್ಟಂತ ಕಥೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕ್ಯಾಂಟೀನಿಗೆ ಇಲ್ಲ ಆಸರೆ, ಕುಡುಕರಿಗೆ ಫುಲ್ ಆಫರ್. ಕಟ್ಟಡಕ್ಕೆ ಇಲ್ಲ ಕಾವಲು, ಬಡವರ ಆಸ್ತಿ ಈಗ ಹಾಳು. ಕತ್ತಲಲ್ಲಿ ಪುಂಡರ ಅಟ್ಯಾಕ್, ಗ್ಲಾಸ್ಗಳೆಲ್ಲ ಲಟಪಟ ಬ್ರೇಕ್. ಹೊಸಪೇಟೆಯ ಹೃದಯ ಭಾಗ ಜಿಲ್ಲಾ ಕ್ರೀಡಾಂಗಣದ ಬಳಿ ಬಡವರಿಗಾಗಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಇಂದಿರಾ ಕ್ಯಾಂಟೀನ್ ಕಟ್ಟಡ ಈಗ ಟರ್ನಿಂಗ್ ಪಾಯಿಂಟ್ ತಲುಪಿದೆ. ಉದ್ಘಾಟನೆಯ ನಸೀಬೆ ಇಲ್ಲದಂತ ಈ ಕಟ್ಟಡ ಆರಂಭವಾಗುವ ಮುನ್ನವೇ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಕಾಂಪೌಂಡ್ ಗೋಡೆ ಇಲ್ಲ, ಸಿಸಿ ಕ್ಯಾಮೆರಾಗಳ ಕಾವಲಿಲ್ಲ, ರಾತ್ರಿಯಾದರೆ ಬೆಳಗಲು ಒಂದು ಲೈಟ್ ವ್ಯವಸ್ಥೆಯೂ ಇರಲಿಲ್ಲ. ಇಷ್ಟೆಲ್ಲ ಅವಾಂತರಕ್ಕೆ ನಗರಸಭೆ ಅಧಿಕಾರಿಗಳ ಲಕ್ಸುರಿ ನೆಗ್ಲಿಜೆನ್ಸಿ ಕಾರಣ ಅಂತ ಸ್ಥಳೀಯರು ತೀವ್ರ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ವಿಜಯನಗರ ಜಿಲ್ಲಾ ಕ್ರೀಡಾಂಗಣದ ಪಕ್ಕದಲ್ಲಿರ್ತಕ್ಕಂತ ಒಂದು ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಆಗಿದೆ. ಸೊ ಆ ಕಾಮಗಾರಿ 3-4 ತಿಂಗಳಿಂದ ಮುಗಿದ್ರು ಸಹಿತ ಅದಕ್ಕೆ ಅಲ್ಲಿರ್ತಕ್ಕಂತ ಏನೋ ಒಂದು ವ್ಯವಸ್ಥೆ ಆಗಿರ್ಲಿ ಇಲ್ಲ. ಅದು ಹಂಗೆ ಬಿದ್ದಿರೋದ್ರಿಂದ ಏನು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೇನಿದ್ದಾರೆ ನಗರಸಭೆಯಲ್ಲಿ ಅವ್ರು ಬಂದು ಪರಿಶೀಲನೆ ಮಾಡ್ಬೇಕು. ಫಸ್ಟ್ ಪರಿಶೀಲನೆ ಮಾಡಿ ಅದಕ್ಕೇನಿದೆ ಅದನ್ನ ಪ್ರಾರಂಭ ಮಾಡ್ತಕ್ಕಂತ ಒಂದು ಕಾರ್ಯವನ್ನು ಈಗಲೇ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಸುಮಾರು ನೈಟ್ ಟೈಮ್ ಅಲ್ಲಿ ಕಿಡಿಗೇಡಿಗಳು ಬಂದು ಆ ಗ್ಲಾಸ್ ಎಲ್ಲ ಹೊಡೆದಿದ್ದಾರೆ. ಸೊ ಅದು ಸಾರ್ವಜನಿಕ ಆಸ್ತಿಯನ್ನು ಸಾರ್ವಜನಿಕರೇ ಹಾಳು ಮಾಡಿದ್ರೆ ಇದು ಯಾವ ರೀತಿ ನ್ಯಾಯ ಅಂತೇಳಿ ನಾವು ಕೇಳ್ಬೇಕಾಗುತ್ತೆ. ಸೊ ಆ ರೀತಿ ಆ ಒಂದು ಪರಿಣಾಮವಾಗಿ ಅದು ಇವತ್ತು ನಾವೆಲ್ಲ ಏನು ಅನುಭವಿಸ್ತಾ ಇದ್ದೀವಿ. ಸೊ ಒಂದು ಹಸಿವು ಮುಕ್ತ ಕರ್ನಾಟಕ ಅಂತೇಳಿ ದೊಡ್ಡದಾಗಿ ನಮ್ಮ ಶಾಸಕರು ನಮ್ಮ ಇವರೆಲ್ಲ ಮಾತಾಡ್ತಾರೆ. ಆದ್ರೂ ಸಹಿತ ಇವತ್ತು ಕಟ್ಟಡ ನಿರ್ಮಾಣ ಆದ್ರೂ ಕೂಡ ಇವತ್ತು ಅಲ್ಲಿ ಕೆಲಸ ಪ್ರಾರಂಭ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಇದು ದುರಂತ. ಇವತ್ತು ಏನು ನಮ್ಮ ವಿಜಯನಗರ ಜಿಲ್ಲಾ ಕ್ರೀಡಾಂಗಣದ ಹತ್ತಿರ ಇರತಕ್ಕಂತ ಇಂದಿರಾ ಕ್ಯಾಂಟೀನ್ ಏನಿದೆ ಇವತ್ತು ಕಾಮಗಾರಿ ಪೂರ್ಣಗೊಂಡಿದೆ ಮತ್ತು ಗುತ್ತಿಗೆದಾರರು ಸಹ ನಮ್ಮ ಹೊಸಪೇಟೆ ನಗರಸಭೆಗೆ ಹಸ್ತಾಂತರ ಮಾಡಿದ್ದಾರೆ. ಈ ಒಂದು ಕಾಮಗಾರಿ ಮುಕ್ತಾಯಗೊಂಡಿದೆ ಮತ್ತು ಏನು ನಮ್ಮ ನಗರಸಭೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಇದು ಕೂಡಲೇ ಪ್ರಾರಂಭ ಮಾಡ್ತಕ್ಕಂತ ಯಾವುದೇ ರೀತಿಯ ಕ್ರಮ ವಹಿಸಿರುವುದಿಲ್ಲ. ಮತ್ತು ನಾವು ನೋಡಬಹುದು ಏನ್ ನಮ್ಮ ಕಾಲೇಜ್ ಗ್ರೌಂಡ್ ಸುತ್ತಮುತ್ತ ಬಹಳಷ್ಟು ಕಾಲೇಜ್ ಇದೆ ಮತ್ತು ಶಾಲೆಗಳಿವೆ. ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಬೇರೆ ಬೇರೆ ಊರಿಂದ ಬರ್ತಾರೆ. ಅವ್ರಿಗೆ ಎಲ್ರಿಗೂ ಸಹ ಅನುಕೂಲ ಆಗುತ್ತೆ. ಈ ಒಂದು ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾದ್ರೆ ಬಡ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಆದ್ದರಿಂದ ಏನು ಇವತ್ತು ನಮ್ಮ ನಗರಸಭೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಒಂದು ಇಂದಿರಾ ಕ್ಯಾಂಟೀನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಇದಕ್ಕೆ ಸೂಕ್ತವಾದ ಭದ್ರತೆಯನ್ನು ಒದಗಿಸಿ ಇದನ್ನು ಪ್ರಾರಂಭ ಆಗ್ಬೇಕು. ಮತ್ತು ಇದು ಏನು ಇಲ್ಲೆಲ್ಲ ತಾವು ನೋಡ್ಬೋದು ಗ್ಲಾಸ್ಗಳೆಲ್ಲ ಕಿಡಿಗೇಡಿಗಳು ಹೊಡೆದಿದ್ದಾರೆ. ಇದರಿಂದ ಸಾಕಷ್ಟು ಸಾರ್ವಜನಿಕ ಆಸ್ತಿ ನಷ್ಟ ಉಂಟಾಗ್ತದೆ. ಇದನ್ನ ಸರಿಪಡಿಸಿ ಇಲ್ಲಿ ಒಂದು ಲೈಟಿನ ವ್ಯವಸ್ಥೆ ಮಾಡಿ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿ ಇದನ್ನು ಸುರಕ್ಷಿತವಾಗಿ ನಿರ್ವಹಣೆ ಮಾಡ್ಬೇಕಂತೇಳಿ ಹೇಳ್ತದೆ. ಹಗಲಿನಲ್ಲಿ ಪಾಳು ಬಿದ್ದಂತೆ ಕಾಣುವ ಈ ಇಂದಿರಾ ಕ್ಯಾಂಟೀನ್ ರಾತ್ರಿ ಆಗ್ತಿದ್ದಂತೆ ಕಿಡಿಗೇಡಿಗಳ ಡ್ರಿಂಕಿಂಗ್ ಸ್ಪಾಟ್ ಆಗಿ ಮಾರ್ಪಡುತ್ತದೆ. ಕತ್ತಲ ಲಾಭ ಪಡೆಯುತ್ತಿರುವ ಪುಂಡರು ಕಟ್ಟಡದ ಗ್ಲಾಸ್ ಫಿಟ್ಟಿಂಗ್ಸ್ ಗಳನ್ನ ಒಡೆದು ಪೀಸ್ ಮಾಡ್ತಿದ್ದಾರೆ. ಇಷ್ಟೇ ಅಲ್ಲದೆ ಕ್ಯಾಂಟೀನ್ ಒಳಗೆ ಇಡಲಾಗಿರುವ ಲಕ್ಷಾಂತರ ರೂಪಾಯಿ ಮೌಲ್ಯದ ಉಪಕರಣಗಳು ಬಳಕೆಯಾಗದೆ ತುಕ್ಕು ಹಿಡಿತಾ ಇದೆ. ಯಾರ ಕಾವಲು ಇಲ್ಲದ ಈ ಜಾಗದಲ್ಲಿ ದಿನನಿತ್ಯ ಕಳ್ಳತನದ ಭೀತಿ ಎದುರಾಗಿದ್ದು ಕೇಳುವವರೇ ಇಲ್ಲದಂತಾಗಿದೆ.
ಜನರ ತೆರಿಗೆ ಹಣದಲ್ಲಿ ನಿರ್ಮಾಣವಾದ ಈ ಸಾರ್ವಜನಿಕ ಆಸ್ತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನದಿಂದಾಗಿ ಟೋಟಲ್ ವೇಸ್ಟ್ ಆಗ್ತಿರೋದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕೂಡಲೇ ನಗರಸಭೆ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಬಾಕಿ ಉಳಿದಿರುವ ಕಾಮಗಾರಿಯನ್ನ ಯುದ್ಧೋಪಾದಿಯಲ್ಲಿ ಮುಗಿಸಬೇಕಾಗಿದೆ. ಇಂದಿರಾ ಕ್ಯಾಂಟೀನ್ ಅನ್ನ ತಕ್ಷಣವೇ ಉದ್ಘಾಟನೆ ಮಾಡಿ ಬಡವರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜು ಎಂ, ಕರ್ನಾಟಕ ನ್ಯೂಸ್ ಬೀಟ್, ವಿಜಯನಗರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.